ಮಾಡಿದ್ದಾರೆ ಅಂತೇಳಿ ನಮ್ಮ ಭೀಮಣ್ಣ ನಾಯ್ಕ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರು ಬಡವರು, ರೈತರು 3 ಎಕರೆ ಒಳಗಡೆ ಯಾರು ಅದನ್ನು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಯಾಕೆಂದರೆ ಇದು ನಮ್ಮ ಆ್ಯಕ್ಟ್, ಇದು ನಾವು ಮಾಡಿದಂಥ ಟ್ರೈಬಲ್ಸ್ಗೆ ಅವಕಾಶ ಇದೆ 25 ವರ್ಷಕ್ಕೆ, ಬೇರೆಯವ್ರಿಗೆ 75 ವರ್ಷಕ್ಕೂ 3 ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಮಿಕ್ಕಿದ್ದು ಏನು ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು, ಅದು ನಾನು ಆಗಲೇ ಡೆಲ್ಲಿಲಿ ಮೊನ್ನೆ ತಾನೇ ಮೀಟಿಂಗ್ ನಾನು ಅಟೆಂಡ್ ಮಾಡಿ ಬಂದಿದ್ದೀನಿ. ಅದರ ಬಗ್ಗೆ DPR ತಯಾರು ಮಾಡಲಿಕ್ಕೆ, ಇದು ಇಂಟರ್ ಸ್ಟೇಟ್ ಅಲ್ಲ, ಇದು ನಮ್ಮಲ್ಲೇ ಇರೋಂಥ ಒಂದು ವಿಚಾರ ಇದು. ಸೊ ಅದಕ್ಕೆ ಈಗಾಗಲೇ ನಾನು MOU ಇದಕ್ಕೆ DPR ತಯಾರು ಮಾಡಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರ್ಗೆ ಅನುಮತಿ ಕೊಟ್ಟು ಅವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ. ಎಷ್ಟು ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ, ಎಷ್ಟು ಇದನ್ನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ, ಅದೇನು ಕೇಂದ್ರ ಸರ್ಕಾರ ಕೂಡ 90-10 ಅಲ್ಲಿ 90% ಅವ್ರು ಹಾಕ್ತಾರೆ, 10% ನಾವು ಹಾಕ್ತೀವಿ. ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನು ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮೀಟಿಂಗ್ ಕರೆದಿದ್ದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ. ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಜನರಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಜೊತೆಗೆ ಅಂಡರ್ಗ್ರೌಂಡು ಅನುಕೂಲ ಆಗಬೇಕು, ನೀರು ವೇಸ್ಟ್ ಆಗಬಾರ್ದು. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತವೆ. ಯಾರಿಗೆ ಏನೇನು ಲಾಸ್ ಆಗ್ತದೆ, ಅದಕ್ಕೇನೆ ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕು, ಕಾನೂನಲ್ಲಿ ಅವಕಾಶ ಇದೆ, ಅವಕಾಶ ಮಾಡೇ ಮಾಡ್ತೀವಿ. ಒಂದು ರೋಡ್ ಅಗಲ ಮಾಡಿದ್ರು ವಿರೋಧ ಮಾಡ್ತಾರೆ, ಒಂದು ಕಾರ್ಖಾನೆ ತಂದ್ರು ವಿರೋಧ ಮಾಡ್ತಾರೆ, ಏನೇ ಮಾಡಿದ್ರು ಒಂದು ಬ್ರಿಡ್ಜ್ ಕಟ್ಟಿದ್ರು ವಿರೋಧ ಮಾಡ್ತಾರೆ. ಯಾವ ಗ್ಯಾರಂಟಿ ತೆಗೆದುಕೊಂಡು ಬಂದ್ರು ಗ್ಯಾರಂಟಿಗೂ ಎಷ್ಟು ವಿರೋಧ ಮಾಡ್ತಾ ಇದ್ರು. ಈಗೆಲ್ಲರೂ ಇಸ್ಕೊಳ್ತಾ ಇಲ್ವಾ? ಈ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ಸು, ವಿರೋಧ ಮಾಡ್ತಿದ್ದವ್ರು ಪಾರ್ಟಿಯವರೆಲ್ಲ ಕೊಟ್ಬಿಡ್ಲಿ ವಾಪಸ್ಸು, ನಮ್ಗೆ ಬೇಡ ಅಂತ ಹೇಳಿ ವಿರೋಧ ಮಾಡ್ತಾರೆ. ಆಮೇಲೆ ಒಂದು ಬ್ರಿಡ್ಜ್ದು ಇನಾಗ್ರೇಷನ್ ನಾನು ಬಂದು ಮಾಡಬೇಕಾಯ್ತು, ಬಹಳ ವರ್ಷದಿಂದ ಇತ್ತು. ರಾತ್ರಿ ಸಾಯಂಕಾಲ ಮಾಡೋದು ಬೇಡ ಅಂತೇಳಿ ಇನ್ನೊಂದು ದಿನ ಪ್ರತ್ಯೇಕವಾಗಿ ಬಂದು ಬ್ರಿಡ್ಜ್ ಏನು ನಮ್ಮ MLA ಸಾಹೇಬ್ರು ಹೇಳ್ತಾ ಇದ್ದಾರೆ, ಅದನ್ನು ಇನ್ನೊಂದು ದಿನ ಬಂದು ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಿದೆ, ಬಂದು ನಾನು ನಡೆಸ್ತೇನೆ. ಇಡೀ ಜಿಲ್ಲೆಯಲ್ಲಿ 5 ಜನ ಶಾಸಕರು ಕೂಡ ಒಟ್ಟಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇನ್ಕ್ಲೂಡಿಂಗ್ ಹೆಬ್ಬಾರವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ಈ ಜಿಲ್ಲೆಯಿಂದ ರಾಜ್ಯದ ಜನತೆ ಕೊಟ್ಟಿದ್ದಾರೆ, ನಾವು ಕೂಡ ಸರ್ಕಾರ ಅವರಿಗೆ ಕೊಡ್ತಾ ಇದೆ. ನಾನು ಅದನ್ನ ನೋಡ್ತೇನೆ, ಅದು ಕೆಲವೇನೋ ಇಶ್ಯೂಸ್ ಇರ್ತದೆ. ನಾನು ಇವತ್ತು ಮಾಡಬೇಕು ಅಂತಿತ್ತು, ಅದೇ ತಾನೇ ಹೇಳ್ತಾ ಇರೋದು. ಅಲ್ಲ, ಇದು ಮೊದಲು 45 ವರ್ಷ ಕಟ್ಟಿಲ್ಲ, ಇದು ಮೊದಲು 45 ವರ್ಷ ಕಟ್ಟಿಲ್ಲ ಮಾರೆ. ಆಯ್ತು, ಇರ್ಲಿ ಬಿಡಿ. 45 ವರ್ಷನೇ ಕಾದಿದ್ದೀರಂತ ಜಿಲ್ಲೆಗೆ 2 ಸಲ ಭೇಟಿ ನೀಡಿದ್ರೆ ಸರ್, ಏನಾದ್ರು ಶುಭ ಸೂಚನೆ ಇದೆಯಾ? ಜಿಲ್ಲೆಗೆ 2 ಸಲ, ಅತಿ ಚಿಕ್ಕ ಅವಧಿಯಲ್ಲಿ ಜಿಲ್ಲೆಗೆ 2 ಸಲ ನಿಮ್ಮನ್ನ ಭೇಟಿ ಮಾಡೋಂತ ಅವಕಾಶ ಸಿಕ್ಕಿದೆ. ಶುಭ ಸೂಚನೆ ಇದೆಯಾ ಸರ್? ಟೂರಿಸಂ ಸಂಬಂಧಪಟ್ಟಂತೆ ನೀವು ಜನವರಿ 10ಕ್ಕೆ ಸಭೆ ಕರೆದಿದ್ದೀರಿ. ಆದ್ರೆ ಕರಾವಳಿಯಲ್ಲಿ ಟೂರಿಸಂ ಅನ್ನ ಅಭಿವೃದ್ಧಿ ಮಾಡಿ ಕೇರಳ ಮತ್ತು ಗೋವಾಗೆ ಇರ್ತಕ್ಕಂಥ CRZ ರಿಲ್ಯಾಕ್ಸೇಷನ್ ನಮ್ಮಲ್ಲಿ ಇಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸ. ಅದನ್ನು ಮಾಡದಲ್ಲೇ ನೀವು ಉದ್ಯಮಿಗಳ ಸಭೆ ಕರೆದು ಏನು ಪ್ರಯೋಜನ? ಈಗ ನೀವು ಸರ್ಕಾರ, ನಾ ಸರ್ಕಾರ, ನಾವು ಪರಿಹಾರ ಹುಡುಕೋಕೆ ನಮಗೆ ಮಾರ್ಗ ಇದೆ. CRZ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಬೇರೆ ತಮಿಳುನಾಡಿನಲ್ಲಿ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಏನು ಪದ್ಧತಿ ಇದೆ ಅದೇ ಪದ್ಧತಿಗೆ ಹೋಗ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಮೇಲೆ ಅದು ಅನುಮತಿಗೆ ನಮಗೆ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ, ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅದಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗ ನಾನು ಗೋವಿಂದ ಬರ್ಬೇಕಾದ್ರೆ ನಾನು ನೋಡ್ಕೊಂಡು ಬಂದಿದ್ದೀನಿ.
ಅಲ್ಲಿಗೊಂದು ಕರ್ನಾಟಕಕ್ಕೊಂದು ಮಾಡೋಕ್ಕೆ ಸಾಧ್ಯನ, ಮಾಡೋಕ್ಕಾಗಲ್ಲ. ಏನು ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಯಾವ ರೀತಿ ನಾವು ನಮ್ಮ ಏನು ರಕ್ಷಣೆ ಮಾಡಬೇಕು ಆ ಸಮುದ್ರದ ತೀರದಲ್ಲಿ, ಅದೇನು ಅವರು ಮಾರ್ಗದರ್ಶನ ಏನು ಹೇಳ್ತಾರೆ, ಏನು ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಇಟ್ಟು ನಾವು ಮಾಡ್ತೇವೆ. ನೋಡಪ್ಪ, ಶರಾವತಿ ಪಂಪ್ ಸ್ಟೋರೇಜ್ ಇಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ, ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ. ಎಲ್ಲಿ ನೋಡಿದ್ದೆ ನಾನು ಜರ್ಮನಿಗೂ ಸ್ವಿಟ್ಜರ್ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಶರಾವತಿ ಪಂಪ್ ಸ್ಟೋರೇಜ್ ಇಂದ ಯಾರು ಏನು ತೊಂದರೆ ಆಗಲಿಲ್ಲ. ಜಸ್ಟ್ ಒಂದು 100-200 ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ. ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅಲ್ಲಿಗೆ ಪಂಪ್ ಮಾಡ್ತಾರೆ. ಪಂಪ್ ಮಾಡೋದು ಬಹಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮಗೆ ಉತ್ಪನ್ನ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು. ಅದೇ ದರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗುವಂಥ ಒಂದು ಯೋಜನೆ ಅದು. ಅದರಿಂದ ಅದೇನು ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ. ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮೊದಲು ಶ್ರೀಶೈಲಲ್ಲಿದೆ, ಇನ್ನು ನಾವು ಇನ್ನೊಂದು ಬೆಳಗಾಂ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಬಹಳ ವಿಶೇಷವಾದಂಥ ಯೋಜನೆ, ವಿದ್ಯುತ್ ಶಕ್ತಿ ಯೋಜನೆ. 20,000 ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ 3,000 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ, ಎಲ್ಲ ಪಂಪ್ ಸ್ಕೀಮ್. ಆಮೇಲೆ ಈಗ ಎಲ್ಲರಿಗೂ 200 ಯೂನಿಟ್ವರೆಗೂ ಫ್ರೀ ಕೊಡ್ತಾ ಇದ್ದೀವಿ. ಇದೆಲ್ಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಎಲ್ಲ ಸಹಕಾರ ಕೊಡೋದು. ವಿರೋಧ ಮಾಡೋದು ಮಾಡ್ತಾರೆ, ಏನು ತೊಂದರೆ ಇಲ್ಲ, ಪ್ರತಿಭಟನೆಗಳು ಮಾಡ್ತಾರೆ. ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಸಿಎಂ ಅವರು ರಾಯಚೂರಿಯಲ್ಲಿ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡಬೇಕು ಅಂತ, ಜನವರಿ ಆದ ತಕ್ಷಣ ಏನೋ ಶುಭ ಸುದ್ದಿ ಇದೆಯಾ ಅಂತ? DKC ಅವರು ಮುಖ್ಯಮಂತ್ರಿ ಆಗ್ತಾರ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿದ್ರು. ಬರೀ ನೀವು ಸೃಷ್ಟಿ ಮಾಡ್ತಾರಂತ ಒಂದು ವಿಚಾರ ಅಷ್ಟೇ, ನಮ್ಮಲ್ಲಿ ಯಾವುದೂ ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ 4-5 ತಿಂಗಳಿಂದ ಸಿಎಂ ಅವರು ಹೇಳ್ತಾನೆ ಇದ್ದಾರೆ. ಬಟ್ ಅದು ಆಗ್ತಾನೆ ಇಲ್ಲ ಅನ್ನೋದ್ರ ಬಗ್ಗೆ ನಿನ್ನೆ ಅವರು ದೇಶಪಾಂಡೆ ಅವರು ಹೇಳಿದ್ರು. ಸರ್, ಏನಾದ್ರು ಮತ್ತೆ ಸಚಿವ ಸಂಪುಟದ ವಿಸ್ತರಣೆ? ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.